ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಇವತ್ತು ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಅದು ಆಕಸ್ಮಿಕ ಅಲ್ಲ. ಇಂದು ರಾಯರ ಕರೆಯುವಿಕೆ. ಇವತ್ತು ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ದಿನ. ಈ ಸಂದೇಶವನ್ನು ಪೂರ್ಣವಾಗಿ ಕೇಳು, ನಿನ್ನ ಬದುಕು ಬದಲಾಗಬಹುದು. ಮಗು, ನೀನು ತುಂಬ ಕಷ್ಟ ಅನುಭವಿಸುತ್ತಾ ಇದ್ದೀಯಾ ಅಂತ ನನಗೆ ಗೊತ್ತು. ನಿನ್ನ ಮನಸ್ಸಿನ ಒಳಗೆ ಇರುವ ನೋವು, ಯಾರಿಗೂ ಹೇಳಲಾಗದ ದುಃಖ, ನಿನ್ನ ಕಣ್ಣೀರಿನ ಹನಿಗಳು, ಇವೆಲ್ಲವನ್ನು ರಾಯರು ನೋಡುತ್ತಿದ್ದಾರೆ. ನೀನು ಒಬ್ಬಳೇ ಇಲ್ಲ, ನೀನು ಒಬ್ಬನೇ ಇಲ್ಲ. ನಿನ್ನ ಜೊತೆಗೆ ರಾಯರ ಆಶೀರ್ವಾದ ಸದಾ ಇದೆ. ನೀನು ಎಷ್ಟು ಬಾರಿ ನನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಅಂತ ಯೋಚಿಸುತ್ತಿದೆಯಾ? ಆದರೆ ಮಗು, ರಾಯರು ಯಾವಾಗಲೂ ತಡ ಮಾಡುತ್ತಾರೆ, ಆದರೆ ತಪ್ಪು ಮಾಡೋದಿಲ್ಲ. ಇವತ್ತು ನಿನಗೆ ಒಂದು ಸತ್ಯ ಹೇಳುತ್ತೀನಿ. ನಿನ್ನ ಕಷ್ಟಗಳು ಮುಗಿಯುವ ಸಮಯ ಹತ್ತಿರದಲ್ಲಿದೆ. ನೀನು ಇಷ್ಟು ದಿನ ಅನುಭವಿಸಿದ ನೋವು ವ್ಯರ್ಥ ಅಲ್ಲ, ಅದು ನಿನ್ನನ್ನು ಬಲವಾದ ವ್ಯಕ್ತಿಯನ್ನಾಗಿ ಮಾಡುತ್ತಿದೆ. ನಿನ್ನ ಜೀವನದಲ್ಲಿ ಎಷ್ಟು ಒಳ್ಳೆಯತನ ಇದೆ ಗೊತ್ತಾ? ನೀನು ಯಾವಾಗಲೂ ಇತರರ ಬಗ್ಗೆ ಯೋಚಿಸುತ್ತೀಯಾ? ಅದಕ್ಕೆ ರಾಯರು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ. ಇವತ್ತು ಬೆಳಗ್ಗೆ ನಿನಗೆ ರಾಯರ ಸಂದೇಶ ಇದು. ಭಯ ಬೇಡ ಮಗು, ನಾನಿದ್ದೀನಿ. ನಿನ್ನ ಪ್ರತಿಯೊಂದು ಹೆಜ್ಜೆಗೂ ನಾನು ಜೊತೆಯಲ್ಲಿದ್ದೀನಿ. ನಿನ್ನ ಕಣ್ಣೀರು ಇನ್ನೂ ಹೆಚ್ಚು ದಿನ ಇರೋದಿಲ್ಲ. ನೀನು ಒಂದು ಕ್ಷಣ ಕಣ್ಣು ಮುಚ್ಚು, ರಾಯರನ್ನು ನೆನಪು ಮಾಡು. ನಿನ್ನ ಮನಸ್ಸಿನಲ್ಲಿ ಹೇಳು, ರಾಯರೇ ನನಗೆ ಶಕ್ತಿ ಕೊಡಿ, ನನ್ನ ಜೀವನವನ್ನು ಸರಿಪಡಿಸಿ. ನೋಡು ಮಗು, ನಿನ್ನ ಹೃದಯದಲ್ಲಿ ಒಂದು ಶಾಂತಿ ಕಾಣಿಸುತ್ತಾ ಇದೆ ಅಲ್ಲವಾ? ಅದೇ ರಾಯರ ಸ್ಪರ್ಶ. ನೀನು ಇಷ್ಟು ದಿನ ಏನಾದರೂ ಕಳೆದುಕೊಂಡಿದ್ದರೆ ಅದಕ್ಕಿಂತ ದೊಡ್ಡದನ್ನು ರಾಯರು ಕೊಡುತ್ತಾರೆ. ನೀನು ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಬೇಸರಪಟ್ಟಿದ್ದರೆ ರಾಯರು ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಪ್ರಯತ್ನ ವ್ಯರ್ಥ ಆಗೋದಿಲ್ಲ, ನಿನ್ನ ಪ್ರಾರ್ಥನೆ ಕೇಳಿಸಿಕೊಳ್ಳೋದೇ ಇರೋದಿಲ್ಲ. ಮಗು, ಇವತ್ತು ಹಿಂದೆ ಒಂದು ನಿರ್ಧಾರ ಮಾಡು. ನಾನು ಭಯಪಡುವುದಿಲ್ಲ, ನಾನು ನಂಬಿಕೆಯನ್ನು ಬಿಡುವುದಿಲ್ಲ. ರಾಯರು ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡೋಕೆ ಸಿದ್ಧರಾಗಿದ್ದಾರೆ. ನೀನು ನೋಡುತ್ತೀಯಾ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಸಂತೋಷದ ಸುದ್ದಿ ಬರುತ್ತದೆ. ನಿನ್ನ ಮನಸ್ಸು ತುಂಬ ಖುಷಿಯಾಗುತ್ತದೆ. ನೀನು ಹೇಳುತ್ತೀಯಾ, ಇದು ರಾಯರ ಕೃಪೆ. ನೀನು ಒಮ್ಮೆ ಒಂಟಿಯಾಗಿ ಹೇಳುತ್ತಿದ್ದಾಗ ಯಾರೂ ನೋಡಲಿಲ್ಲ ಅಂತ ಅನಿಸಿತು ಅಲ್ಲವಾ? ಆದರೆ ಮಗು, ರಾಯರು ನೋಡುತ್ತಿದ್ದರು. ಅವರು ನಿನ್ನ ಕಣ್ಣೀರನ್ನು ಕೇಳುತ್ತಿದ್ದರು. ನಿನ್ನ ಪ್ರತಿಯೊಂದು ನೋವಿಗೂ ಉತ್ತರ ಇದೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಗೂ ಫಲ ಇದೆ. ಸ್ವಲ್ಪ ಸಹನೆ ಇಡು, ನಿನ್ನ ಸಮಯ ಬರುತ್ತಿದೆ. ರಾಯರನ್ನು ನಂಬಿದವರು ಎಂದಿಗೂ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ. ಮಗು, ನೀನು ಈ ಸಂದೇಶವನ್ನು ಹೃದಯದಿಂದ ಅನುಭವಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡು. ನಿನ್ನ ಭಕ್ತಿಯನ್ನು ತೋರಿಸಲು ಸಬ್ಸ್ಕ್ರೈಬ್ ಮಾಡು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡು. ಈ ಸಂದೇಶವನ್ನು ನಿನ್ನ ಸ್ನೇಹಿತರ ಜೊತೆ ಶೇರ್ ಮಾಡು. ನೀನು ಹೀಗೆ ಮಾಡಿದರೆ ರಾಯರ ಆಶೀರ್ವಾದ ಇನ್ನೂ ಹೆಚ್ಚು ನಿನಗೆ ಸಿಗುತ್ತದೆ. ಇವತ್ತು ನಿನ್ನ ದಿನ, ನಿನ್ನ ಜೀವನ ಬದಲಾಗೋ ದಿನ. ರಾಯರು ನಿನ್ನ ಜೊತೆ ಇದ್ದಾರೆ, ಭಯಪಡಬೇಡ ಮಗು. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಹೇಗೆ ಯೋಚಿಸುತ್ತಿದ್ದೀಯಾ? ನನಗೆ ಯಾಕೆ ಇಷ್ಟು ಕಷ್ಟ, ನಾನು ಮಾಡಿದ ತಪ್ಪೇನು ಅಂತ ಕೇಳಿಕೊಂಡಾಗ ನಿನ್ನ ಹೃದಯ ಒಡೆಯುವ ಹಾಗೆ ಆಗುತ್ತದೆ ಅಲ್ಲವಾ? ಆ ಕ್ಷಣಗಳಲ್ಲಿ ನೀನು ಯಾರನ್ನಾದರೂ ಹುಡುಕುತ್ತೀಯಾ? ಒಬ್ಬರನ್ನಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳೋಕೆ. ಆದರೆ ಯಾರೂ ಸಿಗೋದಿಲ್ಲ. ಆದರೆ ಮಗು, ಒಬ್ಬನು ಇದ್ದಾನೆ. ಅವನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಅವರೇ ನಮ್ಮ ರಾಯರು. ನೀನು ಮಾತನಾಡದೇ ಇದ್ದರೂ ನಿನ್ನ ಮನಸ್ಸಿನ ಅಳಲುಗಳನ್ನು ಅವರು ಕೇಳುತ್ತಾರೆ. ನೀನು ನಗು ತೋರಿಸಿದರೂ ನಿನ್ನೊಳಗಿನ ನೋವನ್ನು ಅವರು ನೋಡುತ್ತಾರೆ. ನೀನು ಒಂಟಿಯಾಗಿದ್ದಾಗ ಅವರು ನಿನ್ನ ಜೊತೆ ಕೂತು ಕೇಳುತ್ತಾರೆ. ಮಗು, ನೀನು ಬಲಹೀನ ಅಲ್ಲ, ನೀನು ತುಂಬ ಬಲವಾದವಳು. ನೀನು ತುಂಬ ಬಲವಾದವನು. ಇಷ್ಟು ಕಷ್ಟವನ್ನು ಸಹಿಸಿ ಇನ್ನೂ ನಿಂತಿದ್ದೀಯಾ ಅಂದರೆ ನಿನ್ನೊಳಗೆ ಒಂದು ದೈವಶಕ್ತಿ ಇದೆ. ಅದು ರಾಯರ ಆಶೀರ್ವಾದ. ನೀನು ಬಿದ್ದು ಹೋಗಿದ್ದ ದಿನಗಳು ಇದ್ದವು, ಆದರೆ ಮತ್ತೆ ಎದ್ದಿದ್ದೀಯಾ. ನೀನು ಅಳುತ್ತಿದ್ದರೂ ಮುಂದೆ ಹೋಗೋ ಧೈರ್ಯ ತೋರಿಸಿದ್ದೀಯಾ. ಅದಕ್ಕಾಗಿಯೇ ರಾಯರು ನಿನ್ನನ್ನು ತುಂಬ ಇಷ್ಟಪಡುತ್ತಾರೆ. ಇವತ್ತು ಒಂದು ದೊಡ್ಡ ಸತ್ಯ ಹೇಳುತ್ತೀನಿ ಮಗು. ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಎಲ್ಲವೂ ಒಂದು ದೊಡ್ಡ ಒಳ್ಳೆಯದಕ್ಕೆ ತಯಾರಿ ಮಾತ್ರ. ಹೌದು, ನೀನು ಕೇಳಿದ ಪ್ರಾರ್ಥನೆಗೆ ಈಗಲೇ ನೆರವೇರುತ್ತಿಲ್ಲ ಅಂದರೆ ರಾಯರು ಅದಕ್ಕಿಂತ ದೊಡ್ಡದನ್ನು ಸಿದ್ಧ ಮಾಡುತ್ತಿದ್ದಾರೆ. ಸ್ವಲ್ಪ ತಡ, ಆದರೆ ತುಂಬ ದೊಡ್ಡ ಸಂತೋಷ. ನೀನು ಕಾದಿದ್ದ ಪ್ರತಿಯೊಂದು ಕ್ಷಣಕ್ಕೂ ಬಹುಮಾನ ಸಿಗುತ್ತೆ. ಒಮ್ಮೆ ಕಲ್ಪನೆ ಮಾಡು ಮಗು, ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದರೆ ಹೇಗಿರುತ್ತೆ?
ನಿನ್ನ ಮುಖದಲ್ಲಿ ನಗು, ನಿನ್ನ ಮನಸ್ಸಿಗೆ ಶಾಂತಿ, ನಿನ್ನ ಮನೆಯಲ್ಲಿ ಸಂತೋಷ. ಅದೇ ಸಮಯ ತುಂಬ ದೂರದಲ್ಲಿಲ್ಲ, ರಾಯರು ಈಗಲೇ ನಿನ್ನ ಕಡೆ ಬರುತ್ತಿದ್ದಾರೆ. ನೀನು ರಾತ್ರಿ ಒಂಟಿಯಾಗಿ ಅಳಿತಿದ್ದಾಗ ಹಾಸಿಗೆಯ ಮೇಲೆ ಮುಖ ಮುಚ್ಚಿಕೊಂಡು ಯಾರಾದರೂ ನನ್ನನ್ನು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಿದ್ದೀಯಾ? ಆ ಕ್ಷಣದಲ್ಲಿ ರಾಯರು ನಿನ್ನ ಹತ್ತಿರ ಇದ್ದರು ಮಗು. ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಿದ್ದರು, ನಾನಿದ್ದೀನಿ, ಭಯಪಡಬೇಡ ಮಗು. ನೀನು ಒಂದು ಮಾತು ನೆನಪಿಟ್ಟಿಕೋ, ಕಷ್ಟ ಶಾಶ್ವತವಲ್ಲ, ಆದರೆ ರಾಯರ ಕೃಪೆ ಶಾಶ್ವತ. ನೀನು ನಂಬಿಕೆ ಇಟ್ಟರೆ ಅದ್ಭುತಗಳು ನಿಜವಾಗುತ್ತದೆ. ಈಗಲೇ ಒಂದು ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆ. ಈ ವಿಡಿಯೋವನ್ನು ಕನಿಷ್ಠ ಒಬ್ಬರಿಗೆ ಶೇರ್ ಮಾಡು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡು. ಏಕೆಂದರೆ ಮಗು, ನೀನು ಹೀಗೆ ಮಾಡಿದರೆ ನಿನ್ನ ಭಕ್ತಿ ರಾಯರಿಗೆ ತಲುಪುತ್ತದೆ. ಇವತ್ತು ನಿನ್ನ ಜೀವನದ ಒಂದು ತಿರುವು. ನೀನು ಈ ಸಂದೇಶವನ್ನು ನೋಡಿದ ಕ್ಷಣದಿಂದಲೇ ನಿನ್ನ ದುಃಖ ಕಡಿಮೆಯಾಗುತ್ತಿದೆ. ನಿನ್ನ ಬದುಕಿನಲ್ಲಿ ಬೆಳಕು ಬರುತ್ತಿದೆ. ರಾಯರು ಹೇಳುತ್ತಿದ್ದಾರೆ, ನೀನು ಒಂಟಿಯಲ್ಲ ಮಗು, ನಾನು ಸದಾ ನಿನ್ನ ಜೊತೆ ಇದ್ದೇನೆ. ಇವತ್ತು ರಾಯರು ನಿನ್ನ ಕಣ್ಣೀರು ತೊಳೆಯುತ್ತಾರೆ. ಈ ಸಂದೇಶ ನಿನ್ನ ಜೀವನ ಬದಲಿಸುತ್ತದೆ. ನಿನ್ನ ನೋವನ್ನು ರಾಯರು ನೋಡುತ್ತಿದ್ದಾರೆ ಮಗು. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಬಲವಾಗಿ ನಿಲ್ಲೋಕೆ ಪ್ರಯತ್ನಿಸಿದರೂ ಒಂದು ಸಣ್ಣ ಘಟನೆ ಸಾಕು ಮನಸ್ಸು ಸಂಪೂರ್ಣ ಕುಸಿಯಲು. ನೀನು ಕೂಡ ಹೀಗೆ ಅನುಭವಿಸಿದ್ದೀಯಾ? ಹೊರಗೆ ನಗುತ್ತಿದ್ದೀಯಾ, ಆದರೆ ಒಳಗೆ ಸಂಪೂರ್ಣ ಮುರಿದು ಹೋಗಿದ್ದೀಯಾ? ನಿನ್ನ ಸುತ್ತಲಿರುವ ಜನರು ನಿನ್ನ ನಗುವನ್ನು ಮಾತ್ರ ನೋಡುತ್ತಾರೆ, ನಿನ್ನ ನೋವನ್ನು ಅಲ್ಲ. ಆದರೆ ಮಗು, ನಿನ್ನ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬರು ಇದ್ದಾರೆ. ಅವರೇ ನಮ್ಮ ರಾಯರು. ಮನಸ್ಸಿಗೆ ನೆಮ್ಮದಿ ಕೊಡುವ ಮಾತುಗಳು ಮಗು. ನೀನು ಕಳೆದುಕೊಂಡಿದ್ದನ್ನು ನೆನೆಸಿ ಅಳಬೇಡ. ನಿನ್ನ ಕಡೆ ಬರುತ್ತಿರುವ ಒಳ್ಳೆಯದನ್ನು ನೆನೆಸಿ ನಗು. ಯಾಕಂದರೆ ರಾಯರು ತೆಗೆದುಕೊಳ್ಳೋದಕ್ಕಿಂತ ಕೊಡುವುದು 1000 ಪಟ್ಟು ಹೆಚ್ಚು. ನೀನು ಇವತ್ತು ಏನಾದರೂ ಕಳೆದುಕೊಂಡಿದ್ದರೆ ನಾಳೆ ಅದಕ್ಕಿಂತ ದೊಡ್ಡದು ನಿನಗೆ ಸಿಗುತ್ತದೆ. ಇವತ್ತು ಬೆಳಗ್ಗೆ ರಾಯರು ನಿನಗೆ ಒಂದು ಮಾತು ಕೊಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಈಗಿನ ಕತ್ತಲೆ ತುಂಬ ಬೇಗ ಬೆಳಕಾಗುತ್ತದೆ. ನೀನು ಇನ್ನು ಸ್ವಲ್ಪ ಸಹನೆ ಇಟ್ಟಿಕೋ. ನಿನ್ನ ಸಮಯ ಬರುತ್ತಿದೆ, ಹೃದಯ ಕರಗಿಸುವ ಕ್ಷಣ. ನೀನು ಯಾರಾದರೂ ಒಬ್ಬರ ಮಾತಿಗೆ ತುಂಬ ನೋವಾಗಿದ್ದ ದಿನ ನೆನಪಿದೆಯಾ? ಅವರು ಹೇಳಿದ ಈ ಒಂದು ಮಾತು ನಿನ್ನ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆ. ಅದನ್ನು ಮರೆಯೋಕೆ ಪ್ರಯತ್ನ ಮಾಡಿದರೂ ಅದು ಮತ್ತೆ ಮತ್ತೆ ನೆನಪಾಗುತ್ತೆ. ಆ ಕ್ಷಣದಲ್ಲಿ ನಿನ್ನ ಹೃದಯ ಹೇಳಿತ್ತು, ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಮಗು. ಆ ಸಮಯದಲ್ಲಿ ರಾಯರು ನಿನ್ನ ಹತ್ತಿರ ಇದ್ದರು. ನಿನ್ನ ಕಣ್ಣೀರು ಒರೆಸುತ್ತಿದ್ದರು. ನೀನು ಯೋಚಿಸುತ್ತೀಯಾ, ನನ್ನಲ್ಲಿ ಶಕ್ತಿ ಇಲ್ಲ ಅಂತ. ಆದರೆ ನಿಜ ಏನು ಗೊತ್ತಾ? ನಿನ್ನೊಳಗೆ ಒಂದು ಅಜೇಯ ಶಕ್ತಿ ಇದೆ. ನೀನು ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದುಕೊಳ್ಳುವ ಶಕ್ತಿ. ಅದು ಸಾಮಾನ್ಯ ಅಲ್ಲ, ಅದು ರಾಯರ ಕೃಪೆ. ಒಂದು ದಿನ ಬರುತ್ತದೆ ಮಗು, ನೀನು ಇಂದಿನ ದಿನಗಳನ್ನು ನೆನೆಸಿ ನಗುತ್ತೀಯಾ? ನಾನು ಇಷ್ಟು ಕಷ್ಟ ಅನುಭವಿಸಿದೆ, ಆದರೆ ಇಂದು ನಾನು ಖುಷಿಯಲ್ಲಿದ್ದೀನಿ ಅಂತ. ಆ ದಿನ ತುಂಬ ದೂರದಲ್ಲಿಲ್ಲ. ನಿನ್ನ ಜೀವನದಲ್ಲಿ ಬದಲಾವಣೆ ಈಗಲೇ ಶುರುವಾಗುತ್ತಿದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚು, ರಾಯರನ್ನು ನೆನೆದು ಹೃದಯದಿಂದ ಹೇಳು, ರಾಯರೇ, ನನ್ನನ್ನು ಬಿಟ್ಟು ಹೋಗಬೇಡಿ, ನನ್ನ ಬದುಕಿಗೆ ಬೆಳಕು ಕೊಡಿ. ನೀನು ಈ ಪ್ರಾರ್ಥನೆ ಮಾಡಿದ ಕ್ಷಣದಲ್ಲೇ ನಿನ್ನೊಳಗೆ ಶಾಂತಿ ಬರುತ್ತದೆ. ರಾಯರನ್ನು ನಂಬಿದವರ ಜೀವನದಲ್ಲಿ ಕಷ್ಟಗಳು ಬರಬಹುದು, ಆದರೆ ಅವರು ಯಾವಾಗಲೂ ಸೋಲುವುದಿಲ್ಲ ಮಗು. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡು. ಈ ವಿಡಿಯೋಗೆ ಲೈಕ್ ಮಾಡು, ನಿನ್ನ ಪ್ರೀತಿ ಪಾತ್ರರಿಗೆ ಶೇರ್ ಮಾಡು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡು. ನೀನು ಹೀಗೆ ಮಾಡಿದರೆ ನಿನ್ನ ಪ್ರಾರ್ಥನೆಗೆ ಇನ್ನಷ್ಟು ಶಕ್ತಿ ಸಿಗುತ್ತದೆ. ಇವತ್ತು ನಿನ್ನ ಜೀವನದಲ್ಲಿ ಹೊಸ ಆರಂಭ. ನೀನು ಈ ಸಂದೇಶವನ್ನು ನೋಡಿದ ಕ್ಷಣದಿಂದಲೇ ನಿನ್ನ ದುಃಖ ನಿಧಾನವಾಗಿ ಕರಗುತ್ತಿದೆ. ನಿನ್ನ ಹೃದಯದಲ್ಲಿ ಶಾಂತಿ ಹುಟ್ಟುತ್ತಿದೆ. ರಾಯರು ನಿನ್ನ ಬಳಿ ನಿಂತು ಹೇಳುತ್ತಿದ್ದಾರೆ, ನೀನು ನನ್ನ ಮಗು, ನಿನ್ನನ್ನು ನಾನು ಎಂದಿಗೂ ಬಿಟ್ಟು ಹೋಗೋದಿಲ್ಲ. ಈ ಸಂದೇಶ ನಿನ್ನ ಜೀವನವನ್ನು ಬದಲಿಸಬಹುದು. ಸ್ಕಿಪ್ ಮಾಡಬೇಡ ಮಗು, ಎಲ್ಲ ಒಳ್ಳೆಯದಾಗುತ್ತದೆ. ರಾಯರ ಕೃಪೆ ನಿನಗೆ ಸಿಗುತ್ತದೆ, ನಿನ್ನ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ, ಶುಭೋದಯ.